ಬಿಡದಿಯ ವಿಚಾರವಾಗಿ ಕಿಚ್ಚನ್ನು ಹಚ್ಚಿ ಬಹಳ ಹಿಂದಿನಿಂದಲೂ ಈ ಒಂದು ಬಿಡದಿಯ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂತಹ ಈ ಒಂದು ಮೈಸೂರು ಭಾಗದ ಒಬ್ಬ ಹೆಸರಾಂತ ರೈತ ಮುಖಂಡರಾಗಿರ್ತಕ್ಕಂಥ ಹನ್ನೂರು ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಮೊದಲನೇದಾಗಿ ನಮ್ಮ ಈ ಒಂದು ಸಂದರ್ಶನಕ್ಕೆ ತಮಗೆ ಸುಸ್ವಾಗತ. ಥ್ಯಾಂಕ್ ಯು ಸರ್. ಈಗ ಈ ಬಿಡದಿದು ವಿಚಾರ ಇವತ್ತು ನಮ್ಮ ರಾಜ್ಯದಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ತಾವು ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬಿಡದಿ ಏನು ಕಂಚಿಗಾರನಹಳ್ಳಿ ಬೈರಮಂಗಲ ಹೋಬಳಿಗಳೇನಿದೆ, ಪಂಚಾಯಿತಿಗಳಿದೆ, ಅದು ಇಡೀ ಬೆಂಗಳೂರಿಗೆ ಒಂದು ಕಲ್ಪವೃಕ್ಷ ಇದ್ದಾಗ ಎಲ್ಲ ಪದಾರ್ಥಗಳನ್ನ ಬೆಳೀತಿದ್ದಾರೆ ರೈತರು. ಮತ್ತು ಭಾಳಷ್ಟು ಸಣ್ಣ ರೈತರು ಹಾಲು ಹಾಕೊಂಡು ರೇಷ್ಮೆ ಮಾಡ್ಕೊಂಡು ಭಾಳಷ್ಟು ಕಷ್ಟಪಟ್ಕೊಂಡು ದುಡಿತಾ ಅಂತ ಸಣ್ಣ ವರ್ಗದಲ್ಲಿ 10 ಎಕರೆ 5 ಎಕರೆ ಜಮೀನುಗಳಿಲ್ಲ, 2 ಎಕರೆ ಒಳಪಟ್ಟಿರೋ ಅಂಥ ರೈತರು ಎಲ್ಲರೂ ಮಧ್ಯಮವಾದ ಬಡ ರೈತರು. ಹಾಗಾಗಿ ಏನು ಕುಮಾರಸ್ವಾಮಿ ಇದೊಂದು ಕಾನ್ಸೆಪ್ಟಲ್ಲಿ ಈ ಟೌನ್ಶಿಪ್ ಮಾಡ್ತಾರೆ, ಮುಂದುವರೆದ ಬಾಗಿ ಡಿ ಕೆ ಶಿವಕುಮಾರ್ ಇದನ್ನ ಮಾಡಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವರೇ ಮತ್ತು ಜೊತೆಗೆ ಕುಮಾರಸ್ವಾಮಿ ಅವರೇ ಮತ್ತು BJP ಅವರೇ, ಇಲ್ಲಿ ನೀವು ರೈತರೊಂದಿಗೆ ರಾಜಕೀಯ ಮಾಡಬೇಡಿ, ರೈತರೊಂದಿಗೆ ಚೆಲ್ಲಾಟ ಮಾಡಬೇಡಿ ನೀವು. ಯಾಕಂದ್ರೆ ನೀವಿದ್ದಾಗಲೇ ಮಾಡಿರೋದು. ಈಗ ನಿಮ್ಮದೇ ಗೌರ್ಮೆಂಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ, ಇಲ್ಲಿ ಕಾಂಗ್ರೆಸ್ನ ಸ್ಟೇಟ್ ಗೌರ್ಮೆಂಟ್ ಇದೆ. ನೀವೆಲ್ಲ ಸೇರ್ಕೊಂಡು ಆಟ ಆಡ್ತೀರಿ. ನೀವೆಲ್ಲರೂ ಭೂಗಳರು, ಭೂಮಿ ತಾಯಿನ ಕದಿಯವರು ನೀವು 3 ಜನನೂ ನೀವು ಅಷ್ಟೇ. ಹಾಗಾಗಿ ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಏನು ನಾವು ಭೂಮಿನ ಉಳಿಸ್ಕೊಳ್ಳೋಕ್ಕೆ ನಾವು ಸತತವಾಗಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ನಾವು ಕೊಡಲ್ಲ. ಕರ್ನಾಟಕದಲ್ಲಿ ಇವತ್ತು ಭೂಲ್ಯಾಂಡು, ಭೂ ಬ್ಯಾಗು ಬೇಕಾದಷ್ಟಿದೆ. ಅದಲ್ಲೇ ನೀವು ಮಾಡಿ. ಇದನ್ನು ಮಾಡೋ ಅವಶ್ಯಕತೆ ನಿಮಗಿಲ್ಲ. ಶಿವಕುಮಾರ್ ಅವರೇ, ನಿಮ್ಮಲ್ಲಿ 9,500 ಎಕರೆಯಲ್ಲಿ ನಿಮಗೆ 2,500 ಎಕರೆ ಅಲ್ಲಿ ಒಂದು ಸರ್ಕಾರಿ ಲ್ಯಾಂಡ್ ಇರ್ಬೋದು, ಗೋಮಾಳ ಇರ್ಬೋದು, ಅದ್ರ ಮೇಲೆ ನಿಮಗೆ ಕಣ್ಣಿದೆ. ಅದನ್ನ ಒಡ್ಕೊಳ್ಳೋಕ್ಕೋಸ್ಕರ ನೀವೆಲ್ಲ CM ಆದವರೆಲ್ಲ ಅದಕ್ಕೆ ಕಣ್ಣು ಮಾಡ್ತಾ ಇದ್ದೀರಾ. ಹಾಗಾಗಿ ನಾವು 1 ಇಂಚು ಭೂಮಿನೂ ಕೊಡಲ್ಲ. ನೀವು CM ಆಗಿರ್ಬೋದು, CM ನಾವು ಕೊಟ್ಟಿರೋ ಭಿಕ್ಷೆ, ದಬ್ಬಾಳಿಕೆ ದೌರ್ಜನ್ಯ ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರೇ, ನೀವು ನಮ್ಮಿಂದ ನಾವು ಕೆಲಸ ಮಾಡಿ ಅಂತ 4.5 ಲಕ್ಷ ಕೋಟಿ ದುಡ್ಡು ಕೊಟ್ಟಿದ್ದೀವಿ ನಿಮಗೆ. ನೀವು ದಿಮಾಕ್ ಮಾಡೋಕ್ಕೆಲ್ಲ ನಮ್ಮೊಂದಿಗಿರೋದು. ರೈತರ ಸೇವಕ ನೀನು. ಹಾಗಾಗಿ ನೀವು ಯಾರೇ ಆಗಲಿ, ಅಧಿಕಾರಿಗಳಾಗಲಿ, ರಾಜಕಾರಣ, ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ಗಳು. ನೀವು ಹಾಕಿದ್ರೆ ಕಾರ್ ಡೀಸೆಲ್ ನಮ್ಮ ದುಡ್ಡು, ನೀವು ತಿಂತ ಇರೋ ಅನ್ನ ನಮ್ಮ ದುಡ್ಡು. ಹಾಗಾಗಿ ಗೌರವಿತವಾಗಿ ರೈತರೊಂದಿಗೆ ನಡ್ಕೋಬೇಕು. ರೈತರನ್ನ ಕೆಳಕದ ಯಾವ ಪಕ್ಷವೂ ಉಳ್ಕೊಂಡಿಲ್ಲ. ನಿಮ್ಮ ಕಂಡಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಂದ ಹಿಡಿದು ಎಲ್ಲ ನಿಮ್ಮ ಸರ್ಕಾರದ ಎಲ್ಲ ಮಿನಿಸ್ಟ್ರುಗಳು ನಾವು ಕಪ್ಪೌಟ, ಇಡೀ ಕರ್ನಾಟಕದ ಅಂದ್ರೆ ನಾವು ಕಪ್ಪೌಟನ್ನ ಪ್ರದರ್ಶನ ಮಾಡಬೇಕಾಗುತ್ತೆ. ನೀವೇನು ಬಿಡದಿ ಅಂತ ತಿಳ್ಕೊಬೇಡಿ. ನಾಳೆ ಬಿಡದಿ, ಇವತ್ತು ನಾಳೆ ಕನಕಪುರ, ಮಳವಳ್ಳಿ, ಕೊಳ್ಳೇಗಾಲ, ರಾಮನಗರ ಎಲ್ಲ ಕಡೆ ನಿಮ್ಮ ದಾಹ, ಭೂಗಳರ ದಾಹ ಹೊಸಿ ಇಡೀ ದೇಶಕ್ಕೆ ಮೊದಲನೇ ಶ್ರೀಮಂತ ಅನ್ಸ್ಕೊಂಡಿದ್ರ. ಯಾತಿಗೆ ನಿಮಗೆ ಎಷ್ಟು ಹೆಣ್ಮಕ್ಳನ್ನ ನೀವು ಮುಂದೇರು ಮಾಡಬೇಕು, ಎಷ್ಟು ಮಕ್ಕಳನ್ನ ಅನಾಥ ಮಾಡಬೇಕು ಶಿವಕುಮಾರ್ ಅವರೇ. ಅದರಿಂದ ಏನು ನಿಮಗೆ, ನೀವೇನು ಬಾರಿ ನಾವು ಭ್ರಷ್ಟಾಚಾರ ಮುಕ್ತ, ಎಲ್ಲಿ ಭ್ರಷ್ಟಾಚಾರ ಮುಕ್ತ, ಎಲ್ಲಿ ದುಡ್ಡು ನಿಂಗೆ ಅಷ್ಟು ಬಂತು? ನಾವು ಇಷ್ಟೆಲ್ಲ ಕೇಳ್ತೀವಿ, ಕಷ್ಟಪಡ್ತೀವಿ, ನಾವು ಇಲ್ಲಿಂದ ಆಚೆಗೆ ಬರೋಕ್ಕಾಯ್ತಾ ಇಲ್ಲ. ನೀನು ಹೆಂಗಪ್ಪ ಅಷ್ಟು ಕೋಟಿ ಸಂಪಾದನೆ ಮಾಡ್ಬಿಟ್ಟೆ? ನಿಮ್ದೆಲ್ಲ ನಮಗೆ ಗೊತ್ತು. ಮರ್ಯಾದಾಗಿ ಹೇಳ್ತಾ ಇದ್ದೀನಿ ಕೇಳಿ. ನಾವು ಹೇಳ್ದು CM ಆದ ಒಂದು ಒಳ್ಳೆ ನಿರ್ಧಾರ ತಗೋತ, ಆದರೆ ನೀವು ಅದೇನೋ ಅಂತಾರಲ್ಲ, ನಾಯಿ ಬಾಲ ಡೊಂಕೆ ಅಂತ, ಹಾಗೆ ನಿಮ್ಗೆಲ್ಲ ಭೂ ದಾಹ ನಿಮಗಿದೆ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 1 ಇಂಚು ಭೂಮಿನ ನೀವು ತಗೊಳಕ್ಕಾಗಲ್ಲ. 1 ಇಂಚು ಭೂಮಿನ ರೈತರು ಕಿತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಒಪ್ಪಿಗೆ ಇಲ್ಲ. ನೀವು ಹೇಳೋ ಸುಳ್ಳು. ಅಲ್ಲಿ ರೈತರಿ ಅಲ್ಲ, ಅದು ಗೋಮಾಳ ಅಲ್ಲ, ಅಲ್ಲಿ ಏನೂ ಬೆಳೆಯಲ್ಲ. ಎಲ್ಲ ನೋಡಿ, ಎಲ್ಲ ಮಾಧ್ಯಮದವರು ಪ್ರಚಾರ ಮಾಡ್ತಾರೆ. ನಿಮ್ಗೇನು ತಲೆ ಇದೆಯೋ, ತಲೆ ಇಲ್ವೋ? ಅನ್ನ ಉಂಡರೆ ಅನ್ನ ಏನು ಬೇರೆ ಏನು ತಿಂದರೆ ನೀವು ಅನ್ನ ಉಂಡಲ್ವಾ? ಎಲ್ಲ ಭೂಮಿನ ಟೌನ್ಶಿಪ್ ಗ್ರೇಟರ್ ಬೆಂಗಳೂರು ಮಾಡ್ಕೊಂಡು ನೀವು ಗ್ರೇಟರ್ ಬೆಂಗಳೂರು ತಿಂತೀರಾ, ರೈತ ಬೆಳೆದ ಅನ್ನ ತಿಂತೀರಾ. ಶಿವಕುಮಾರ್ ಅವರೇ, ನೀವು ನಿಜವಾಗ್ಲೂ ಈ ನೆಲದ ಅನ್ನ ತಿಂತಿದ್ರೆ, ಈ ನೆಲದ ನೀರು ಕುಡಿದ್ರೆ, ನಿಮ್ಮ ತಾಯಿಗೆ ನೀವು ಹುಟ್ಟಿದ್ರೆ, ಮಾನ ಮರ್ಯಾದೆ ಇದ್ರೆ ರೈತರ ತಂಟೆಗೆ ಬರಬೇಡಿ. ಅದೇ ತರ ನಾ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ನೀವೇ ಶುರು ಮಾಡಿದ್ದು, ನಿಮ್ದೇ ಗೌರ್ಮೆಂಟ್ ಇದೆ, ನೀವೆಲ್ಲ ನಾಟಕ ಆಡ್ತಾರೆ. ನಿಮ್ಮ ಹತ್ರ ಹೊಸ ಜಮೀನಿದ್ದ, ನಿಮ್ಮ ಹತ್ರ ಹೊಸ ದುಡ್ಡು ಮಾಡಿದರೆ ನೀವು. BJP ಅವರು ನೀವು ಹೊಸ ದುಡ್ಡು ಮಾಡಿದರೆ, BJP ಅವರು ಆಗಲೇ ಎಲ್ಲನೂ ಮಾಡ್ಕೋಬೇಕು ಅಂತ ಮಾಡ್ತಾ ಇದ್ದೀರಿ ನಮ್ಮ ದೇವನಹಳ್ಳಿಲಿ. ಹಾಗೆ ನೀವು 3 ಜನ ಭೂಗಳ್ರೆ, ನೀವೆಲ್ಲ ಕಳ್ರೆ ಅಂದ್ರೆ ಭೂಗಳ್ರು. ಹಾಗಾಗಿ ರೈತರ ಮನ ಹಾಳು ಮಾಡೋದೇ ನಿಮ್ಮ ಕೆಲಸ. ಹಾಗಾಗಿ 3 ಜನಕ್ಕೆ ಹೇಳ್ತೀನಿ, ನಿಮ್ದು ಸೆಂಟ್ರಲ್ ನಿಮ್ಮ ಗೌರ್ಮೆಂಟ್ ಇದೆ, ಸ್ಟೇಟಲ್ಲಿ ಇವರೆಲ್ಲ ನೀವು ನಾಟಕ ಆಡ್ತೀರಾ. ಹಾಗಾಗಿ ನಾವು ಬಿಡದಿಯ ಗ್ರಾಮಸ್ಥರು ಬಹಳ ಎಚ್ಚೆತ್ಕೊಳ್ಳಿ. ಈ ಕೆಲಸನ ನೀವು ರೋಷವಾಗಿ ಮಾಡೋಕ್ಕಿಂತ ಅಹಿಂಸಾತ್ಮಕವಾಗಿ ಏನೇ ಆಗಲಿ ಅಹಿಂಸಾತ್ಮಕ ನಾವು ಇಳಿಬೇಡಿ. ಅಹಿಂಸಾತ್ಮಕವಾಗಿ ಕರ್ನಾಟಕದ ಜನತೆ ನಿಮ್ಮೊಂದಿಗಿರ್ತಾರೆ. ಯಾವುದೇ ಕಾರಣಕ್ಕೂ ನಾವು 1 ಇಂಚು ಭೂಮಿನ ಕೊಡೋದು ಬೇಡ. ಇಡೀ ಸಂಘಟನೆ ಇಡೀ ಕರ್ನಾಟಕದ ಅಂತ ನಾಳೆ ನಿಮಗೆ ಇವತ್ತು, ನಾಳೆಗೆ ನಾವು, ಅವರ ಉದ್ದೇಶನೇ ಹಿಂಗೆ. ಈಗಾಗಲೇ
ನೀವು ವಿದ್ಯುತ್ನ ಖಾಸಗೀಕರಣ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಶಿವಕುಮಾರನ ಕೊನೆ ಸಾತಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಎಚ್ಚರಿಕೆ ನಿಮಗೆ ನಾವೇನು ಗೋಗರ್ಕೊಳ್ಳಲ್ಲ. ನಾನು ಪ್ರಭು, ನಾವುಗಳು ಪ್ರಭು. ಇವು ಮುಂದುವರ್ಷ ನಿಮ್ಮ ಸರ್ಕಾರನೇ ಇರಲ್ಲ, ಹಂಗೆ ಮಾಡ್ತೀವಿ ಗೊತ್ತಾ? ನಿಮ್ಗೆ ಏನಾಗುತ್ತೆ? ರೈತರನ್ನ ಕೆಣಗಿದ ಸರ್ಕಾರಗಳು ಯಾವುದೂ ಉಳಿದಿಲ್ಲ. ಶಿವಕುಮಾರ್ ಅವರೇ, ಇವತ್ತೇ 28 CM ಅಂತಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ. ನಿಮ್ಮನ್ನ ಬಿಡಲ್ಲ ಅಂದರೆ ಸೋಲಿಸ್ತೀವಿ ಅಂತ. ರೈತ ಅಷ್ಟು ಸುಲಭ. ರೈತ, ಅವನ ಹೆಂಡತಿ, ಮಕ್ಕಳು ಎಲ್ಲರೂ ಕಣ್ಣೀರು ಹಾಕಿದ್ರೆ ಶಾಪ ತಟ್ಟುತ್ತೆ. ಯಾಕಂದರೆ ನಾವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಿಮ್ಮಂಥ ಮೋಸಗಾರಕ್ಕಿಂತ ಸಂಪಾದನೆ ಮಾಡೋ ಜನಗಳಲ್ಲ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್. 2 ಸರ್ಕಾರ, ಒಂದು BJPಗೆ, ಒಂದು ಕಾಂಗ್ರೆಸ್ ಸರ್ಕಾರ, ಜೊತೆಗೆ ತೆಳಕ್ಕೆ ನೀವು 3 ಜನ ರಾಜಕೀಯ ಮಾಡದೆ ಆ ರೈತರ ದಂಡಿಕೆ ಹೋಗಬೇಡಿ. ಅದು ಆನೆಕಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಎಲ್ಲೂ ಭೂ ಸ್ವಾಧೀನ ಮಾಡಕ್ಕೆ ಹೊರಟ್ರೆ ನಾವು ಸುಮ್ಮನೆ ಬಿಡಲ್ಲ. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಿಗೆ ಕೈ ಬಿಡಿ. 1 ಇಂಚು ನಮ್ಮ ಪ್ರಾಣ ಕೊಟ್ಟರು ಸರಿ, 1 ಇಂಚು ಭೂಮಿ ನಿಮ್ಗೆ ಕೊಡಲ್ಲ ಅಂತ ಹೇಳಕ್ಕೆ ಮಾಧ್ಯಮ ಮಿತ್ರರ ಮುಖಾಂತರ ಹಾಗೆ ರೈತರನ್ನ ಯಾವುದೇ ಕಾರಣಕ್ಕೂ ನೀವು ವಿರೋಧ ಕಟ್ಕೋಬೇಡಿ ಅಂತ ಹೇಳ್ತಾ ಕೊನೆಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಂದ್ರೆ ಭೂಮಿನ ಅಕ್ವೈರ್ ಮಾಡ್ಕೊಳ್ತಕ್ಕಂಥದ್ದು, ರೈತರ ಒಂದು ಜೀವನವನ್ನು ಮೂರಾಬಟ್ಟೆ ಮಾಡ್ತಕ್ಕಂಥದ್ದು, ಹೊರಗಿನಿಂದ ಬರ್ತಕ್ಕಂಥ ಬಂಡವಾಳ ಶೇಖರನ್ನ ಬೆಳೆಸ್ತಕ್ಕಂಥದ್ದೇ ಇದು ಸರ್ಕಾರದ ಮೂಲ ಉದ್ದೇಶ ಅಂತ ಹೇಳ್ತಾರೆ ಸರ್. ಯಾರು ಬಂಡವಾಳ ಹಾಕಿರೋರು? 7,000 ಕೋಟಿನೋ 5,000 ಕೋಟಿಗೆ ಇಡೀ ಕರ್ನಾಟಕದಲ್ಲಿ ಬರೀ IP ಸೆಟ್ ಲೆಕ್ಕ ಹಾಕೊಂಡ್ರೆ ಒಂದು IP ಸೆಟ್ಗೆ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಬಂಡ. ಇಡೀ ಎಷ್ಟು ಲಕ್ಷ ಕೋಟಿ IP ಸೆಟ್ಗಳಿದೆ. 1 ಎಕರೆ ಬಂಡವಾಳ ಫಸಲು ತಗೋಬೇಕಾದ್ರೆ 50ರಿಂದ 1 ಲಕ್ಷ ಬಂಡವಾಳ ಆಗ್ತಾನೆ. ಇವನ ಯಾವುದೇ ಆರ್ಥಿಕ ತಜ್ಞ ರೈತನ ಬಂಡವಾಳ ಹಾಕಿದ್ರೆ ಅಂತ ಹೇಳಲ್ಲ. ಅವನ್ನ ಯಾವನ 7,000 ಅವನು ರತ್ನ ಕಂಬಳಿ ಅಷ್ಟೇ. ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ಎಷ್ಟು ಕೋಟಿ ಇವರ ಬಜೆಟ್ಗೂ ಮೀರಿ ನಾವು ಬಂಡವಾಳ ಹಾಕಿದೀವಿ. ಆದರೆ ರೈತನ ಬಂಡವಾಳಗಾರ ಅಂತ ಹೇಳಲ್ಲ. ಹಾಗಾಗಿ ಕೆಲವು ಜನಗಳಿಗೋಸ್ಕರ ಲಕ್ಷಾಂತರ ಜನ ರೈತರನ್ನ ಇವರು ಹೊರಗಡೆ ಕಳಿಸೋದು, ಅವ್ರ ಭೂಮಿ ಕಿತ್ಕೊಳ್ಳೋದು ಯಾವ ನ್ಯಾಯ ಇದು? ಯಾವನಿಗೋಸ್ಕರ? ಇವ್ನ ಕಮಿಷನ್ ತಿನ್ನಕ್ಕೆ. ಅಲ್ಲಿ 2,500 ಎಕರೆ ಎಲ್ಲಿ ಸರ್ಕಾರ ಭೂಮಿ ಇದೆ, ಎಲ್ಲಿ ಗೋಮಾಳ ಇದೆ, ಅಲ್ಲೇ ಇವ್ರ ಪ್ಲಾನ್ಗಳು. ಇವ್ರ ಪ್ಲಾನ್ ಉದ್ದೇಶನೇ ಇವ್ರು ಗೊತ್ತ. ಎಲ್ರಿಗೂ ಒಂದು ಸಣ್ಣ ಹುಡುಗನಿಗೂ ಇವ್ರು ಯಾರು ಅಂತ ಗೊತ್ತು. ಹಾಗಾಗಿ ನಾವು ಹೇಳ್ಬೇಕು, ಇವರೆಲ್ಲ ಕಳ್ಳರು, ಭೂಗಳ್ರು ಅಂತ ಜಗಜ್ಜಾಹಿರ ಹೋಗ್ಬಿಟ್ಟದ. ಇವರೆಲ್ಲ ರಾಜಕೀಯಕ್ಕೆ ಬರೋದೇ ಇವ್ರು ಇದಕ್ಕೋಸ್ಕರ. ಇವ್ರು ದುಡ್ಡು ಮಾಡಿರೋದೇ ಇದ್ರಕ್ಕೋಸ್ಕರ ಹೊರತು ಇವರ ಉದ್ದೇಶ ಯಾರ ಮನೆ ಯಾರಾಗಲಿ, ಯಾರು ಹೇಳ್ತೀರ್ಯಾರೋ ಮುಂಡ್ಯಾರಾಗಲಿ, ಯಾವ ಮಕ್ಳ್ಯಾರೋ ಅನ್ನೋದ್ರಲ್ಲಿ ನಾ ಚೆನ್ನಾಗಿರ್ಬೇಕು, ನಾ ದುಡ್ಡು ಕೊಡ್ಬಿಟ್ಟು ಗೆಲ್ಬೇಕು. ನೆಕ್ಸ್ಟ್ ನಾವು ದುಡ್ಡು ಇಸ್ಕೊಳ್ಳಲ್ಲ. ನಾನೇ ಓಟು ದುಡ್ಡು ಕೊಡ್ಬಿಟ್ಟು ಗೆಲ್ತೀನಿ. ನಿಮ್ಗೆ ನನ್ನ ದುಡ್ಡೇ ತಗೋ ನೀನು. ನಾನೇ ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ತೀನಿ. ಶಿವಕುಮಾರ್ ಅವರೇ, ನಿಮ್ಮ ದುಡ್ಡ 1 ರೂಪಾಯಿನೂ ಮುಟ್ಟಲ್ಲ. ನಾನು ಸ್ವಾಭಿಮಾನ ರೈತ. ಯಾವುದೇ ಕಾರಣ ಇಡೀ ದೇಶಕ್ಕೆ ಅನ್ನ ಹಾಕೋನು. ನಿಮ್ಮ ದುಡ್ಡು ನನಗೆ ಆತಿಕ್ಯ? ಯಾರಿಗೋ ನೀವು ಹೇಳಿ, ನಿಮ್ಮ ಚೇಲಾಗಳಿಗೆ ಹೇಳ್ಕೋಬೇಕು, ನೀವು ನಮ್ಗೆ ಹೇಳ್ಕೊಳ್ಳೋದಲ್ಲ. ಹಾಗಾಗಿ ನಾವೇ ನೀವು ದುಡ್ಡು ಕೊಟ್ಬಿಟ್ಟು ಓಟ್ ಹಾಕ್ತೀವಿ. ಕೆಲವು ಜನಗಳಿಗೆ ಕೆಲವು ಎಂಜಲ್ ಕಾಸು ತಿನ್ನಕ್ಕೆ ನೀವು ಆ ಬಕೆಟ್ ಹಿಡಿಯೋರಿಗೆ ಯಾರ್ಯಾರಿಗೋ ಈಗ ನಿಮ್ಮ ಅಣ್ಣ ತಮ್ಮಿರು ರೈತರನ್ನ, ಅವನ ಹೆಂಡ್ತಿರನ್ನ, ಮಕ್ಕಳನ್ನ ಅನ್ಯವಾಗಿ ಅನಾಥರಾಗಿ ಮಾಡ್ತಿಲ್ಲ ಶಿವಕುಮಾರ್ ಅವರೇ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಸರ್. ಯಾವುದಕ್ಕೆ ಈ ಎಂಜಲ್ ತಿನ್ನೋರಿಗೆ ಎಷ್ಟು ಕೊಬ್ಬಿರ್ಬೇಕಾರೆ ಬೊಕ್ಕಂಡು ಭೂಮಿ ಉಳಿದು ಬೆವರು ಸುರಿಸಿ ಅನ್ನ ಬೆಳೆಯವನಿಗೆ ತಾಕತ್ತಿದ್ದು ಎಷ್ಟು ತಾಕತ್ತಿದ್ದು. ನೀ ಎಂಜಲ್ ಕಾಸಿರೋರು, ಎಂಜಲ್ ಕಾಸು ತಿನ್ನಕಿರೋರು, ಎಂಜಲ್ ನಾಯಿಗಳು ನೀವು. ನಾವು ಈ ದೇಶದಲ್ಲಿ ದುಡಿದು ರಕ್ತ ಬೆವ್ರನ್ನ ಸುರಿಸಿ ಅನ್ನ ಬೆಳೆದು ತಿನ್ನ ಅಂತ ಎದೆಗೆ ಸೆಟದು ನಿಲ್ಲ ಅಂತ ರೈತರ ಮುಂದೆ ನೀವು ಯಾರಲ್ಲ. ನಾವು ಎದ್ದು ನಿಂತ್ಕೊಂಡ್ರೆ ನಿಮ್ನ ಉರುಬಿಟ್ರು ಸಾಕು, ಚಿಟಿಕಿ ಹೊಡೆದ್ರೆ ಸಾಕು, 3ನೇ ಮಾಡಿದ ನಿಮ್ ಕುರ್ಚಿನೋ ಇಲ್ಲಿಂದ ಉರುಬಿದ್ರೆ ನೀವು ಕೆಳಗೆ ಬಿದ್ದೋಯ್ತೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಚ್ಚರಿಸ್ತಾ ಇದ್ದೀನಿ. 1 ಇಂಚು ಭೂಮಿ ಕೊಡಲ್ಲ. ಬಂಡವಾಳ ಹಾಕಿರೋರು ನಾವೇ, ಈ ದೇಶದಲ್ಲಿ ಪ್ರಭುಗಳು ನಾವೇ. ನಮಗೋಸ್ಕರ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಆ್ಯಕ್ಚುಲಿ ಈ ಇಶ್ಯೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ತಾವು ಮೊದಲಿಂದನೂ ಇದಕ್ಕೆ ಹೋರಾಟ ಮಾಡಿದ್ದೀವಿ. ಈ ವಿವಾದ ಹೇಗೆ ಸೃಷ್ಟಿಯಾಯಿತು? ಮೊದಲಿಗೆ ಈ ವಿವಾದ ಹೇಗೆ ಸೃಷ್ಟಿಯಾಯಿತು? ಅದೇ ಹೇಳಿದ ಸರ್, ಇವ್ರಿಗೆಲ್ಲ ನಾ CM ಆದಾಗ ಅದು ಮಾಡಿಬಿಡ್ಬೇಕು, ನಂಗೊಂದಷ್ಟು ದುಡ್ಡು, ನಂಗೊಂದಷ್ಟು ಕಮಿಷನ್ ಬರುತ್ತೆ, ನಂಗೊಂದಷ್ಟು ದುಡ್ಡು. ನೋಡ್ತಾರಲ್ಲ 2,500 ಎಕರೆ 3,000 ಎಲ್ಲೆಲ್ಲಿ ಗೋಮಾಳ ಇದೆ. ನಾ CM ಇಷ್ಟು ನಾವು ಹೊಡ್ಕೊಂಡ್ಬಿಡ್ಬೋದು. ಬೇನಾಮಿ ಆಸ್ತಿಗಳನ್ನ ಮೊದಲೇ ಮಾಡಿ ಇಟ್ಕೊಂಡಿರ್ತಾರೆ ಇವರು. ಇವರು ಬೇನಾಮಿ ಆಸ್ತಿಗಳನ್ನ ಅಲ್ಲಲ್ಲಿ ಸುಮಾರು ಇಟ್ಕೊಂಡು ಅವ್ರು ಆಮೇಲೆ ಅದು ವೈಟ್ ಮನಿ ಆಗುತ್ತೆ. ಇವ್ರು ಬ್ಲ್ಯಾಕ್ ಮನಿಗಳು ಬೇನಾಮಿ ಹೆಸರು ಕೊಟ್ಟು ಈ ಥರ ಅಕ್ವೇಷನ್ ಆದಾಗ 2 ಕೋಟಿ 3 ಕೋಟಿ ಕೊಟ್ಟಾಗ ಯಾರು 5 ಲಕ್ಷಕ್ಕೆ 10 ಲಕ್ಷಕ್ಕೆ ಮಾರ್ಕೊಂಡಿರ್ತಾರೆ. ಈಗ 2.5 ಕೋಟಿ 3 ಕೋಟಿ ರೈಸ್ ಮಾಡ್ತಾರೆ. ಅದು ವೈಟ್ ಮನಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಚಾನ್ಸು. ಮತ್ತು ಇನ್ನೊಂದು ಸರ್ಕಾರಕ್ಕೆ ಲೆಕ್ಕ ತೋರಿಸೋದು ಮತ್ತು ತಮ್ಮ ಆಸ್ತಿಗಳನ್ನ ದ್ವಿಗುಣ ಮಾಡ್ಕೊಳ್ಳೋದು. ಇವೆಲ್ಲರ ಮೂಲ ಉದ್ದೇಶ ಇವರು ಹಣ ಮಾಡೋದು. ಇನ್ನೂ ಅಷ್ಟು ವರ್ಷ ನಾವು ಇದು ಮಾಡಬೇಕು. ಅವೆಲ್ಲ ನಡೆಯಲ್ಲ. ಮುಂದೆ ಭಗವಂತ ಒಪ್ಪಿದ್ದಾನೆ. ಒಂದು ಗಳಿಗೆ ನಿಮ್ಗೆ ಯಾವುದೋ ಒಂದು ರೋಗ ಬಂದ್ಬಿಟ್ರೆ, ಯಾವ್ದಾದ್ರು ಆಕ್ಸಿಡೆಂಟ್ ಕಾಲು ಕಳ್ಕೊಂಡ್ರೆ ಮುಗಿದೋಯ್ತು. ಹಾಗಾಗಿ
ಜನರ ಶಾಪ. ಯಾಕೆ ಶಾಪ ಆಗ್ತಾರೆ ಅಂದರೆ 20 ಗುಂಟಲಿ 10 ಗುಂಟಲಿ ಹಸು ಕರು ಹಾಲು ಕುಡಿಯಲ್ಲಪ್ಪ ನಮ್ಮ ರೈತರು. ಹಾಲ ಡೈರಿಗೆ ಹಾಕ್ಬಿಟ್ಟು 1 ಪಾಯಿಂಟ್ ಕಮ್ಮಿ ಆಯ್ತು, ಅದಕ್ಕೆ ನೀರು ಹಾಕಂಗೆ ಕುಡಿತಾರೆ ರೈತರು. ಈ ದೇಶಕ್ಕೆ ಹಾಲು ತೊಂದರೆ ಆಗುತ್ತೆ, 1 ಪಾಯಿಂಟ್ ಕಮ್ಮಿ ಆಗುತ್ತೆ, ಹಾಲು ಹಾಕ್ಬಿಟ್ಟು ಡೈರಿಗೆ, ಅದಕ್ಕೆ ನೀರು ಹಾಕ್ಬಿಟ್ಟು ಕುಡಿತಾರೆ. ಇಂಥ ಜನಗಳಿಗೆ ನೀವು ಅನ್ಯಾಯ ಮಾಡಕ್ಕೆ ಕೊಡ್ತಾರೆ ಶಿವಕುಮಾರ್. ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮ ಪ್ರೊಫೆಸರು ಅವತ್ತೇ ಹೇಳಿದ್ರು, ನಂಜುಂಡಸ್ವಾಮಿ ಅವರು ಗ್ಯಾಟ್ ಒಪ್ಪಂದ ಏನು 93, 94 ನಿಮ್ಮೆಲ್ಲ ಹಿಸ್ಟ್ರಿಯನ್ನು ಬರೆದಿದ್ದಾರೆ. ನಿಮ್ಮೆಲ್ಲ ಭೂಮಿ ಹಿಂಗೆ ಅದೇ ಬೇರೆ ಕಡೆ ಉತ್ತರ ಕರ್ನಾಟಕಕ್ಕೆ ಹೋಗಿ ಮಾಡಿ, ಅಲ್ಲಿ ಗ್ರೇಟರ್ಲಿ ಹುಬ್ಳಿನ ಬೆಳಗಾಂನೋ ಚಿತ್ರದುರ್ಗನೋ ರಾಯಚೂರನ್ನ ಮಾಡಿ, ಅಲ್ಲಿ ಗ್ರೇಟರ್ಗಳು ಮಾಡಿ. ಬೆಂಗಳೂರು ಈಗಾಗಲೇ ಬೆಳೆದು ಅವ್ರಿಗೆ ಕುಡಿಯೋಕ್ಕೂ ನೀರಿಲ್ಲ. ಮುಂದೆ ಇದೇ ಥರ ಮಳೆ ಹಿಂಗಾದರೆ ಬೆಂಗಳೂರು ಜನರಿಗೆ ಕುಡಿಯೋಕ್ಕೆ ನೀರಿಲ್ಲ. ಹಾಗಾಗಿ ಇಷ್ಟೆಲ್ಲ ಮಾಡಿ ಯಾವ ಪುರುಷಾರ್ಥಕರು ಶಿವಕುಮಾರ್ ಅವರೇ, ಯಾತಕ್ಕೆ ಸಿದ್ದರಾಮಯ್ಯನವರೇ, ಯಾತಕ್ಕೆ ನರೇಂದ್ರ ಮೋದಿಗಳೇ ನೀವು ಎಲ್ಲ ಮಾಡ್ತೀರಾ? ನಮ್ಮ ಶಾಪ ನಿಮಗೆ ತಟ್ಟುತ್ತೆ. ಹಾಗಾಗಿ ನಮ್ಗೆ ಆಕ್ರೋಶ ಹೊರಬರ್ತದೆ. ನಾವು ಮರ್ಯಾದಸ್ಥರು, ಮಾನವೀಯತೆ ಒಳ್ಳೆಯವರು. ಹಾಗಾಗಿ ಒಂದ್ಸತಿ ನಿಮ್ಗೆ ಕೊನೆಯದಾಗಲೂ ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ, ಈ ಕೆಲಸಕ್ಕೆ ಕೈ ಬಿಡಿ ಅಂತ. ಆಮೇಲೆ ಇನ್ನೊಂದಿದೆ, ಇಲ್ಲಿ ನಾವು ಅನೇಕ ರೈತ ಮಹಿಳೆಯರನ್ನ ರೈತರನ್ನೆಲ್ಲ ಮಾತಾಡಿಸಿದಾಗ ಈಗ ಸರ್ಕಾರ 2 ಜಾಗದ ಮೇಲೆ ವಿವಾದವನ್ನು ಸೃಷ್ಟಿಸಿದೆ, ಸರ್ಕಾರನೇ ಸೃಷ್ಟಿಸಿದೆ. ಅಂದರೆ ಅದು ಎಲ್ಲ ಬರಡು ಭೂಮಿ ಅಂತೇಳಿ ಸರ್ಕಾರದ ವಾದ. ಇನ್ನೊಂದು ಎರಡನೇದು ಏನು ಅಂತ ಹೇಳಿದ್ರೆ, ಅಲ್ಲಿ ಬೆಳೀತಾ ಇರ್ತಕ್ಕಂಥ ಎಲ್ಲ ಪದಾರ್ಥಗಳು ವಿಷಪೂರಿತವಾಗಿದೆ ಅಂತೇಳಿ ಒಂದು ಅಪಪ್ರಚಾರ ಕೇಳಿಬರ್ತದೆ. ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡಿ ಸರ್, ಎಲ್ಲ ತಮ್ಮ ಬೆಳೆಯೋದು ವಿಷಪೂರಿತ, ಎಲ್ಲ ಇವರೇ ಕೆಮಿಕಲ್ ಕೊಟ್ಟು, ಇವರೇ ಔಷಧಿ ಅಂಗಡಿಗಳು ಕೊಟ್ಟು ಹೊಡಿಸ್ತಾ ಇದ್ದಾರೆ. ಹಾಗಾಗಿ ಅವರ ಮೈಂಡ್ ನೀವೇ ನೋಡ್ಕೊಳ್ಳಿ. ಇದೆಲ್ಲ ಏನು ಇಲ್ಲಿ ಬೆಳೆಯಲ್ಲ ಅಂದರೆ ನೀವೇ ಎಲ್ಲ ಮಾಡಿದಿರ. ಎಂತಲ್ಲಿ ನೋಡಿದ್ರೆ ಅದು ಇಡೀ ಮಲೆನಾಡಿಗಿಂತ ಚೆನ್ನಾಗಿದೆ ಬಿಡದಿ ಮಲೆನಾಡಿಗಿಂತ. ಯಾಕಂದ್ರೆ ಬೆಂಗಳೂರು ನೀರೆಲ್ಲ ಬರ್ತದೆ, ಅದು ಏನು ಒಳ್ಳೆ ನೀರಿಲ್ಲ, ಬೆಂಗಳೂರು ಕೊಳಚೆ ನೀರಲ್ಲಿ ಬೆಳೆಯೋದು ಅದನ್ನ. ಅಂಥ ನೀರಲ್ಲಿ ಬೆಳೆದು ಇವತ್ತು ಮಲೆನಾಡನ್ನ ಸೃಷ್ಟಿ ಮಾಡ್ತಾರೆ. ಅದೆಷ್ಟೋ ಕೋಟಿ ರೇಷ್ಮೆ ಗೂಡು ಬೆಳೀತಾರೆ, ಹಾಲು ಹಾಕ್ತಾರೆ, ತೆಂಗಿದೆ, ಮಾವಿದೆ, ಸಪೋಟ ಇದೆ, ಎಲ್ಲ ಥರದ ತರಕಾರಿಗಳನ್ನ ಬೆಳೀತಾರೆ. ನಿಜವಾಗ್ಲೂ ನಿಮ್ಮ ದೃಷ್ಟಿಲಿ, ಜನಗಳ ದೃಷ್ಟಿಲಿ ಇವ್ರ ತಲೆ ಒಳಗಡೆ ಏನಿದೆ? ದುಡ್ಡು. ನಾವು ಹೊಡ್ಕೋಬೇಕು ಜಮೀನುಗಳಗೋಸ್ಕರ ಎಲ್ಲ ಥರದ ಪ್ಲ್ಯಾನ್ ಕಟ್ತಾರೆ. ಆ ಜನ ಉಗಿತಾರೆ, ಏನಾದ್ರು ಮಾನ ಮರ್ಯಾದಿಲ್ಲ. ನಾನು ಈ ಥರ ಅಂದರೆ ನನ್ನ ಜನ ಉಗಿತಾರೆ, ಜನ ಬೈತಾರೆ, ಮಾನ ಮರ್ಯಾದಿದೆ. ಜನ ಅಲ್ಲಿ ಏನು ಬೆಳೆಯಲ್ಲ, ಆ ಬೆಳೆ ಭೂಮಿ ಬಂಜರಾಗಿದೆ, ವಿಷಪೂರ್ಣ. ನೋಡಿ ಎಂತೆಂಥ ಮಾತಾಡಿ ಹೊಡ್ಕೋಬೇಕು ಅಂತ ಪ್ಲ್ಯಾನ್ ಆಗ್ತಾರೆ ಅನ್ನೋದು ನಿಮ್ಮ ವಾಹಿನಿಗಳು ಮಾಡ್ತಾ ಇದ್ದಾವೆ. ನೀವೇ ನೋಡಿ, ಯಾರು ಇಲ್ಲಿ ಮತಿಹೀನರಾಗಿದ್ದಾರೆ, ಯಾರಿಗೆ ದುಡ್ಡಿನ ಮದ ಇದೆ, ಯಾರು ತಾಯಿ ಗಂಡತನ ಮಾಡ್ತಾ ಇದ್ದಾರೆ. ತಾಯಿ ಗಂಡತನನೇ ಮಾಡಾಗ ಅವ್ರಿಗೆ ನಾವು ಏನೂ ಹೇಳೋಕ್ಕಾಗಲ್ಲ. ತಾಯಿ ಗಂಡತನ ಮಾಡಿದ್ಮೇಲೆ ಯಾರಿಗೆ ಏನು ಹೇಳೋಕ್ಕಾಗ್ತೀವಿ? ಅವ್ರು ಹೇಳೋಕ್ಕಾಗ್ತದೆ. ನಾವು ಆ ಥರ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಸರ್, ಈಗ ತಾವು ಭಾಳ ದಿವಸದಿಂದ ಹೋರಾಟವನ್ನು ಮಾಡಿದಿರಿ. ಆ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪೇಪರ್ ಡಾಕ್ಯುಮೆಂಟ್ಗಳು ಕೂಡ ತಮ್ಮ ಹತ್ರ ಇರುತ್ತದೆ. ಯಾಕೆಂತಂದ್ರೆ ನೀವು ಇಷ್ಟು ಡೆಪ್ತಾಗಿ ಮಾತಾಡಬೇಕಾದ್ರೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇರಬೇಕು. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದ್ದಲ್ಲ, ಈಗಾಗಲೇ ಕೆಲವರ ಒಂದು ಹೊಲಗಳನ್ನು ಪರ್ಚೇಸ್ ಮಾಡ್ತಾ ಇದೆ ಚೆಕ್ ಕೊಟ್ಟು ಅಂತ ಹೇಳಿ ಒಂದು ಮಾಹಿತಿ ಇದೆ. ಅದ್ರ ಬಗ್ಗೆ ತಮಗೇನಾರು ಮಾಹಿತಿ? ಅದು ಅವ್ರಿಷ್ಟ, ಕೊಡೋರು ಕೊಡ್ಬೋದು. ಆದರೆ ಸರ್ಕಾರನೇ ನಾವು ಬದಲಾವಣೆ ಮಾಡ್ತೀವಿ. ಈ ಸರ್ಕಾರದಿಂದ ಆ ಸರ್ಕಾರನೇ ಬದಲಾವಣೆ ಮಾಡೋರು. ಕಾನೂನು ನಮ್ಗೇನು ಹೆಚ್ಚಲ್ಲ. ಆ ಪುಸ್ತಕದಲ್ಲಿ ಬರೋದಲ್ಲ ಡಿನೋಟಿಫಿಕೇಶನ್ ಮಾಡೋದು ನಮ್ಗೇನು ಹೆಚ್ಚಲ್ಲ. ಇವತ್ತು ಈ ಸರ್ಕಾರ ಇದ್ರೆ ನಾಳೆ ಇನ್ನೊಂದು ಸರ್ಕಾರ ತಯಾರಕ್ಕೆ ಕೆಪಾಸಿಟಿ ಇದೆ. ನಮಗೆ ಈ ಸಣ್ಣ ಪುಟ್ಟ ಕಾನೂನುಗಳು ನಮ್ಗೇನು ದೊಡ್ಡದಲ್ಲ. ಗೊತ್ತಿಲ್ಲ ಹೇಳ್ಕೋಬೇಕು ಇವರು, ನಾವು ಕಾನೂನು ಮಾಡ್ಬಿಟ್ಟಿವಿ, ನೀವು ಆಗೋಗಿದೆ, 6141 ಆಗೋಗಿದೆ, ಇನ್ನೇನು ದುಡ್ಡು ಈಸ್ಕೊಳ್ಳೇಬೇಕು. ಅದಲ್ಲ ಶಿವಕುಮಾರ್ ಅವರೇ. ನಾಳೆಗೆ ನಿಮ್ಮಿಂದ ಬೇರೆ CM ಕೂರ್ಸೋ ತಾಕತ್ ನಮಗಿದೆ. ಪ್ರೈಮ್ ಮಿನಿಸ್ಟರ್ ಕೂತ್ಕೊಳ್ಳೋ ತಾಕತ್ ನಮಗಿದೆ. ನಾಳೆ ಬೇರೆ ಸರ್ಕಾರ ಮಾಡೋ ಅಂಥ ತಾಕತ್ ನನಗಿದೆ. ನಾಳೆ ಇಡೀ ಸರ್ಕಾರನ ಸ್ತಬ್ಧ ಮಾಡೋ ಅಂಥ ತಾಕತ್ ನನಗಿದೆ. ಇಡೀ ಎಲ್ಲರೂ ಇಳಿಸ ಅಂತ, ಇಡೀ ಕರ್ನಾಟಕ, ಇಡೀ ಭಾರತ ಇದೆ, 1 ಗಂಟೆಯಲ್ಲಿ ಸ್ಟಾಪ್ ಮಾಡೋ ಅಂಥ ತಾಕತ್. ಅಹಿಂಸಾತ್ಮಕ, ಹಿಂಸೆ ರೂಪನ ನಾನು ಹೇಳ್ತಾ ಇಲ್ಲ. ಅಹಿಂಸಾತ್ಮಕವಾಗಿ ಗಾಂಧಿ ಹೇಳ್ಕೊಟ್ಟ ಮಾರ್ಗದಲ್ಲಿ, ಅಂಬೇಡ್ಕರ್ ಹೇಳ್ಕೊಟ್ಟ ಮಾರ್ಗದಲ್ಲಿ, ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಹೇಳ್ಕೊಟ್ಟ ಮಾರ್ಗದಲ್ಲಿ ಒಂದೇ ಸೆಕೆಂಡು ನಾವು ರೈತರು ಎದ್ರೆ ಎಲ್ಲವನ್ನೂ ಸ್ಟಾಪ್ ಮಾಡ್ತೀವಿ. ಇನ್ನು ಕಾನೂನಲ್ಲಿ ಬರೆಯಂಥದ್ದು ಏನು ಭಾಳ ದೊಡ್ಡದಲ್ಲ ಶಿವಕುಮಾರ್ ಅವರು. ನೀವು ಯಾರ್ಯಾರಿಗೆ ಹೇಳ ಅಂತ ಹೇಳಬೇಡಿ. ಆ ಕಾನೂನು ಒಂದು ಗಳಿಗೆ ಚಿಟಿಕಿ ಒಡೆಯಲ್ಲಿ ಚೇಂಜ್ ಮಾಡ್ಬೋದು. ಹಾಗಾಗಿ ಕೊಡೋರು ಕೊಡಲಿ, ನಾವೇನು ಬೇಡವಲ್ಲ, ಅವ್ರು ಇಷ್ಟ ಅದು. ಆದರೆ ಒಟ್ಟಾರೆ ನೀವು ಮಾಡಬೇಕು ಅಂದ್ಕೊಂಡಿದ್ದಾರ, ಅದಕ್ಕೆ ವಿರೋಧ ನಮ್ಮದು. ಇಷ್ಟು ತಗೊಳ್ಳಿ, ನೀವು 3 ಕೋಟಿನಾರು ಕೊಡಿ, 5ಕ್ಕೆ ತಗೊಳ್ಳೋರು ಕೊಡೋರು ನಿಮ್ಮ ಇಷ್ಟ. ಅದು ಇಡೀ ಹೋಬಳಿನೇ ಮಾಡ್ತೀನಿ ಅಂತ ಹೊರಟಿದ್ರಲ್ಲ, ಅದು ಮಾಡಬೇಡಿ, ಅದು ನಾವು ಮಾಡೋಕ್ಕೆ ಬಿಡಲ್ಲ. ಸರ್, ಇನ್ನು ಕೊನೆಯದಾಗಿ 2 ಪ್ರಶ್ನೆ. ಈಗ ಗಾಂಧೀಜಿಯವರ ಕನಸು ರಾಮರಾಜ್ಯ ಅಂತಿತ್ತು, ಆದರೆ ಯಾಕೋ ಬರ್ತಾ ಕರ್ನಾಟಕದಲ್ಲೂ ರಾವಣ ರಾಜ್ಯ ಆಗ್ತದೆ. ತಾವೇನು ಹೇಳಕ್ಕೆ ಸರ್? ಒಂದು ಮೂಲ ನಾನು ಹೇಳ್ತೀನಿ ಗೊತ್ತಾ, ಇದರಲ್ಲಿ ನಾವು ರಾಮರಾಜ್ಯ ಆಗಬೇಕು. ನಮ್ಮ ಕೈ ನಾವೇ ಇಲ್ಲಿ ತಪ್ಪು, ಇಲ್ಲಿ ಎಡವಟ್ಟಾಗ್ತಾ ಇರೋರೇ ನಾವು ಮತದಾರರೇ. ಇಲ್ಲಿ ನಾವು ಅವ್ರಿಗೆ ಗೊತ್ತು, ನಾವು ದುಡ್ಡು ಹೋಗ್ಬಿಟ್ಟು ಓಟ್ ಹಾಕ್ತೀವಿ. ನಾವೇನು ಚರ್ಚೆ ಮಾಡ್ತೀವಿ?
ಈಗ 2,000 ಕೊಟ್ಟರೆ ನೆಕ್ಸ್ಟ್ 7,500 ಕೊಡೋ ಗೆಲ್ತಾನೆ ಅಂತ ನಾವೇ ಮಾತಾಡ್ಕತೀವಿ. ಮತ ಮಾರ್ಕೋತಾ ಇದ್ದಾರೆ ಅಂತ ಹೇಳಿ. ಹೀಗಾಗಿ ನಾವು ಎಲ್ಲಿ ಸರಿ ಆಗಲ್ಲ, ಬೇರೆಯವ್ರನ್ನ ಏನು ನನ್ನನ್ನೇ ನನ್ನ ತಪ್ಪನೆ, ನಂದು ತಪ್ಪಿದೆ, ನನ್ನ ತಪ್ಪನೆ ನಾ ಹೇಳ್ತೀನಿ. ನಾವು ಎಲ್ಲಿವರೆಗೆ ಸರಿ ಆಗಲ್ಲ, ನನ್ನಿಂದ ಎಲ್ಲಿ ಬದಲಾವಣೆ ಆಗಲ್ಲ, ನಾವೇನನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ನಾನು ಬದಲಾವಣೆ ಆಗಬೇಕು, ನನ್ನಿಂದ ಬದಲಾವಣೆ. ಹಾಗಾಗಿ ಮಾನ್ಯ ಎಲ್ಲ ಗೌರವಾನ್ವಿತ ಬಂಧುಗಳೇ, ದೇಶನೂ ಮಾಡ್ತಾರೆ, ರಾಜ್ಯನೂ ಮಾಡ್ತಾರೆ. ಇನ್ನು 10 ವರ್ಷದಲ್ಲಿ ಎಲ್ಲವನ್ನೂ ಮಾಡಿ ನಾವು ಗುಲಾಮರಾಗ. ಹಾಗಾಗಿ ನಾವು ಒಂದಷ್ಟು ಬದಲಾವಣೆಯಾಗಿ, ನಾವು ಪ್ರಭುಗಳು, ನಮ್ಮ ಹಕ್ಕುಗಳೇನ, ಸಂವಿಧಾನದಲ್ಲಿ ನನ್ನ ಹಕ್ಕುಗಳೇನ ಅಂತ ನಾನು ಹೋರಾಟ ಮಾಡದೆ ಹೋದರೆ ಮುಂದೆ ಒಂದಿನ ನಮ್ಮ ಮಕ್ಕಳಿಗೆ ನಾವು ಗುಲಾಮ ಸ್ಥಿತಿ ಕೊಡ್ತೀವಿ. ಎಲ್ಲರೂ ಗುಲಾಮಗಿರ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಬದಲಾವಣೆ ನನ್ನಿಂದ ರಾಮರಾಜ್ಯ. ನಾನು ಬದಲಾವಣೆ ಆಗಬೇಕು, ನನ್ನನ್ನೇ ನಾ ಹೇಳೋದು, ಬೇರೆಯವ್ರನ್ನ ಹೇಳ್ತಾ ಇಲ್ಲ. ನಾನು ಬದಲಾವಣೆ ಆದರೆ ದೇಶ ಬದಲಾವಣೆ ಆಗುತ್ತೆ. ಹಾಗಾಗಿ ನಾನು ರಾಮರಾಜ್ಯ ಕಾಣ್ಬೇಕಾದ್ರೆ ನಾನು ಬದಲಾವಣೆ ಆಗಬೇಕು. ಹಾಗಾಗಿ ಅವ್ರಿಗಿಂತ ಹೆಚ್ಚಾಗಿ ನಾನು ತಪ್ಪು ಮಾಡ್ತಾಯಿದ್ದೀನಿ. ನನ್ನ ತಪ್ಪು ಎಲ್ಲೋ, ನನ್ನನ್ನು ಗೊತ್ತಿಲ್ಲದೆ ನಾನು ತಪ್ಪು ಮಾಡ್ತಾಯಿದ್ದೀನಿ, ಗೊತ್ತು ಭಯಕ್ಕೆ ತಪ್ಪು ಮಾಡ್ತಾಯಿದ್ದೀನಿ. ಊರವರೆಲ್ಲ ಏನು ತಿಳ್ಕೊಂಡ್ರೆ ಅವರು ನನ್ನ ಮೇಲೆ ಏನಾದ್ರು ಮಾಡಿಬಿಡ್ತಾರೆ, ನಾನು ದುಡ್ಡು ಇಸ್ಕೊಳ್ತಾರೆ, ನನ್ನ ಮೇಲೆ ಕಣ್ಣು ಹಾಕ್ಬಿಡ್ತಾರೆ, ಈ ಭಯದ ವಾತಾವರಣ. ಹಾಗಾಗಿ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಲಂಚ ಇಸ್ಕೋಬೇಡಿ, ಮಾರ್ಕೋಬೇಡಿ, ಜೊತೆಲಿ ನಾವಿದ್ದೀವಿ ಸಂಘಟನೆಗಳಾಗಿ. ನಾವೆಲ್ಲರೂ ನಾವೇ ದುಡ್ಡು ಕೊಡ್ಬಿಟ್ಟು ಓಟ್ ಹಾಕೋಣ, ರಾಮರಾಜ್ಯ ಮಾಡೋಣ ಅಂತ ಹೇಳಕ್ಕೆ ಇಷ್ಟ. ಇನ್ನು ಕೊನೆಯದಾಗಿ ಅಲ್ಲಿರ್ತಕ್ಕಂಥ ಅನೇಕ ರೈತ ಕುಟುಂಬಗಳು ಇವತ್ತು ಒಂಥರ ಗಾಬರಿಗೆ ಒಳಗಾಗಿದೆ. ಯಾಕೆಂತಂದರೆ ನಿಮ್ಮಂಥ ರೈತ ಮುಖಂಡರುಗಳು ಹೋರಾಟ ಮುಂಚೂಣಿಯಲ್ಲಿದ್ದು ಅವರಿಗೆ ಒಂದು ಮಾರಲ್ ಸಪೋರ್ಟ್ ಬೇಕಾಗಿದೆ. ನಮ್ಮ ಚಾನಲ್ನ ಮೂಲಕ ಅಲ್ಲಿ ಗಾಬರಿಯಾಗಿರ್ತಕ್ಕಂಥ ಎಲ್ಲಿ ನಮ್ಮ ಆಸ್ತಿ ಹೋಗ್ಬಿಡುತ್ತೋ, ನಾಳೆ ನಾವು ಎಲ್ಲಿ ರೋಡಿಗೆ ಬಂದ್ಬಿಡ್ತೀವೋ ಅನ್ನೋಂಥ ಗಾಬರಿಲಿರ್ತಕ್ಕಂಥ ರೈತ ಕುಟುಂಬಕ್ಕೆ ಕೊನೆಯದಾಗಿ ನಮ್ಮ ಚಾನಲ್ನ ಮೂಲಕ ಅವ್ರಿಗೆ ಏನು ಮಾರಲ್ ಸಪೋರ್ಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ತಮ್ಮ ವಾಹಿನಿ ಕೆಲಸ ಮಾಡ್ತಾಯಿದೆ, ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಿದ್ರು ಎಲ್ಲ ಕಡೆ ನೀವು ಈ ಥರ ಸಂಘಟಿತ ಮಾಡಿ ಆ ಒಂದು ಜನಕ್ಕೆ ಹೋರಾಟದ ಕಿಚ್ಚನ್ನು ಹಬ್ಬಿಸ್ಬೇಕು. ಅಲ್ಲಿ ಹೋರಾಟ ಮಾಡೋರು ಇಡೀ ಕರ್ನಾಟಕದಿಂದ ನಾವು ಸ್ಫೂರ್ತಿ ತುಂಬಬೇಕು. ನಾವು ಅಲ್ಲಿಗೆ ಹೋಗೋಕ್ಕಾದರೂ ಅಲ್ಲಲ್ಲೇ ಹೋರಾಟಗಳನ್ನ ಮಾಡಬೇಕು. ಇಡೀ ಕರ್ನಾಟಕ ಸರ್ಕಾರ ವಿರುದ್ಧ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಜನ ನಾಳೆ ಅವತ್ತು ಅವ್ರಿಗಾಯ್ತೆ, ನಾಳೆ ನಮ್ಗಾಯ್ತೆ. ಹಾಗಾಗಿ ನಾವು ಎಲ್ಲೆಲ್ಲಿ ಇರ್ತೀವಿ, ಯಾವ ಥರ ಹೋರಾಟ ಮಾಡೋದು, ಅಲ್ಲಲ್ಲೇ ಹೋರಾಟ ಮಾಡ್ತಾ ನೀವು ವಾಹಿನಿ ನಿಮ್ಮ ಏನು ಜನಶ್ರೀ ಮತ್ತು ನಿಮ್ಮ ವಾಹಿನಿಗಳ ಮುಖಾಂತರ ಜನಗಳಿಗೆ ಪ್ರೇರೇಪಿಸಿ, ಜೊತೆಗೆ ಅವ್ರಿಗೆ ಧೈರ್ಯ ತುಂಬುವಂಥ ಕಾರ್ಯಕ್ರಮ. ಅಲ್ಲಿನ ಜನಗಳು ಎಲ್ಲ ರೈತ ಸಂಘಗಳನ್ನು, ಪ್ರಗತಿಪರ ಸಂಘಗಳನ್ನು ನಾವೆಲ್ಲರೂ ಸಂಘಟಿತ ಮಾಡಿ ಅಲ್ಲಿಗೆ ಬರೋಕ್ಕಾಗಲ್ಲ, ದೂರ ಏನೋ ಬೆಳಗಾವಿಯಿಂದ ಬರೋಕ್ಕಾಗಲ್ಲ, ರಾಯಚೂರಿಂದ ಬೆಳಕಾಗಲ್ಲ, ಅಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಅಲ್ಲೇ ತಾಲೂಕು ಕೇಂದ್ರಗಳಲ್ಲಿ ನಾವು ಹೋರಾಟದ ಮುಖಾಂತರ ಆ ಒಂದು ಜನಕ್ಕೆ ನಾವು ಸ್ಫೂರ್ತಿ ತುಂಬ್ತೀವಿ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಕೊಡಲೇಬೇಡಿ, ಹೆಂಗಿದ್ರು ಸಾಯ್ತೀವಿ, ಅಹಿಂಸಾತ್ಮಕವಾಗಿ ಸಾಯೋಣ, ಹೋರಾಟ ಮಾಡೋಣ. ಬದುಕು ಏನು ಶಾಶ್ವತ ಅಲ್ಲ, ಹೋರಾಟ ಶಾಶ್ವತ. ಹಾಗಾಗಿ ಮುಂದಿನ ಮಕ್ಕಳಿಗೆ, ಮುಂದಿನ ಫ್ಯೂಚರ್ಗೆ ಈ ರೀತಿ ಕಷ್ಟಗಳು ಬರ್ಬೋದು. ಸರ್ಕಾರಕ್ಕೆ ಎಚ್ಚರ ಕೊಡೋಣ. ಇಡೀ ನಮ್ಮದು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯದ ಈಗಾಗಲೇ ನಾವು ಚರ್ಚೆಗಳನ್ನು ಮಾಡ್ತೀವಿ. ಚರ್ಚೆಗಳಾದ ನಂತರ ಇಡೀ ಕರ್ನಾಟಕದಾದ್ಯಂತ ನಾವು ಅವರಿಗೆ ಬೆಂಬಲ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ನೀವು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಪ್ರಾಮಾಣಿಕ ರೈತರು ಎಂದಿದ್ರು ನಮಗೆ ಸತ್ಯನೇ. ಹಾಗಾಗಿ ಜಯ ಸಿಗುತ್ತೆ. ಹೋರಾಟ ಮಾಡೋಣ, ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ. ಇಡೀ ಕರ್ನಾಟಕದ ಮಾಧ್ಯಮ ಮಿತ್ರರು, ಪ್ರಗತಿಪರ ಸಂಘಟನೆಗಳು, ಇತರ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಜೊತೆಗೆ ಸಂಘಟನೆಗಳು, ನಾವು ಮಕ್ಕಳು, ಹೆಣ್ಣುಮಕ್ಕಳು ಎಲ್ಲರೂ ನಿಮ್ಮೊಂದಿಗಿರ್ತೀವಿ. ಯಾವುದೇ ಕಾದ್ರೆ ಅಹಿಂಸಾತ್ಮಕವಾದ ಹೋರಾಟ ಮಾಡಿ, ಹಿಂಸೆಗೆ ಯಾವುದೇ ಕಾರಣಕ್ಕೂ ಹಿಂಸೆಗೆ ಇಳಿಬೇಡಿ ಅಂತ ನಾನು ಇನ್ನೊಂದು ಕಿವಿ ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಹಿತಿಗೆ ಧನ್ಯವಾದಗಳು. ಇದಿಷ್ಟು ಈ ಒಂದು ಬಿಡದಿಯ ವಿಚಾರವಾಗಿ ಬಹಳ ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂತಹ ಹನೂರು ಪ್ರಕಾಶ್ ಅವರು ಕೂಡ ಒಬ್ಬ ರೈತ ಮುಖಂಡರು. ಬಹಳ ಅದ್ಭುತವಾದಂಥ ಮಾತನಾಡಿದರು. ಯಾವುದೇ ಕಾರಣಕ್ಕೆ ರೈತರು ಬೀದಿಗಿಳಿದರೆ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿ ಧೃತಿಗೆಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಕೂಡ ಈ ಭೂಮಿಯನ್ನು ನಂಬಿಕೊಂಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಸರ್ಕಾರದ ಯಾವುದೇ ಒತ್ತಡಕ್ಕೂ ಕೂಡ ನೀವು ಮಣಿಬೇಡಿ, ನಿಮ್ಮ ಭೂಮಿಯನ್ನು ಕೊಡಬೇಡಿ. ಇದರೆಲ್ಲರ ಹಿಂದಿನ ಉದ್ದೇಶ ಇರ್ತಕ್ಕಂಥದ್ದು ಬಂಡವಾಳಶಾಹಿಗಳು ಎಲ್ಲ ಸೇರಿಕೊಂಡು ಈ ಒಂದು ರೈತರ ಒಂದು ಜೀವನವನ್ನು ಮೂರಾಬಟ್ಟೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು. ಬಹಳ ಅದ್ಭುತವಾಗಿ, ಬಹಳ ರೋಷವಾಗಿ ರೈತರ ಪರವಾಗಿ ಅವರು ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು ಅವರು ಅಷ್ಟು ಜೋರಾಗಿ ಮಾತಾಡಬೇಕಾದ್ರೆ ಅವರು ಎಷ್ಟು ವರ್ಷದಿಂದ ಈ ವಿಚಾರವಾಗಿ ಹೋರಾಟ ಮಾಡಿರ್ಬೋದು ಅನ್ನೋದು ನಮ್ಮ ಕಲ್ಪನೆಗೆ ಬರ್ತದೆ. ಅವರ ರಕ್ತ ಕುದಿತಾ ಇತ್ತು, ಅವರ ರೋಷದಿಂದ ಮಾತಾಡ್ತಿದ್ದು ನೋಡಿ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಎಷ್ಟೋ ಜನ, ನೂರಾರು ಕುಟುಂಬಗಳು, ಸುಮಾರು 1900ರಷ್ಟು ಕುಟುಂಬಗಳು ಈ ಒಂದು ಯೋಜನೆಯಿಂದ ರೋಡಿಗೆ ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಆದರೂ ಕೂಡ ನಮ್ಮ ಚಾನಲ್ ಮೂಲಕ ನಾವು ಬೆಳಗ್ಗಿನಿಂದನೂ ಕೂಡ ಬಿಡದಿಯಲ್ಲಿ ಎಲ್ಲ ಚಿತ್ರಣಗಳನ್ನು ಮಾಡಿ ಈಗ ನಾವು ಹನೂರ್ ಪ್ರಕಾಶ್ ಈ ವಿಚಾರವಾಗಿ ತುಂಬವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಅವರು ಹನೂರ್ ಪ್ರಕಾಶ್ ಜಿ ಅವರು ಅವರನ್ನು ನಾವು ಇವತ್ತು ಮಾತನಾಡಿಸಲೇಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇಲ್ಲಿಗೆ ಬಂದು ಅವರು ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆದರೂ ಕೂಡ ನಮ್ಮೊಂದಿಗೆ ಸಹಕಾರ ಮಾಡಿ ಅವರು ಎಷ್ಟು ರೈತರ ಪರವಾಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ. ಅವರು ಬೇರೆಯವರಿಗೆ ಪ್ರಯಾಣ ಮಾಡಬೇಕಾಗಿದೆ, ಆದರೂ ಕೂಡ ಸಹನೆಯಿಂದ ನಮ್ಮೊಂದಿಗಿದ್ದು ಎಲ್ಲ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸರ್ಕಾರ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿರ್ಬೋದು, ಅವರ ಮಂತ್ರಿಮಂಡಲ ಇರ್ಬೋದು, ಈ ವಿಚಾರದಲ್ಲಿ ಬಹಳ ಗಂಭೀರವಾದ ಚರ್ಚೆಯನ್ನು ನಡೆಸಿ ರೈತರ ಹೊಟ್ಟೆ ಮೇಲೆ ಹೊರಟಿರ್ತಕ್ಕಂಥ ಈ ಒಂದು ಆದೇಶವನ್ನು ಹಿಂಪಡೆಯೋದರ ಮೂಲಕ ಜೈ ಜವಾನ್ ಜೈ ಕಿಸಾನ್ ಎಂಬ ವಾಕ್ಯವನ್ನು ನಂಬಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಎಲ್ಲ ರೈತ ಇದ್ದರೆ ಇವತ್ತು ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ರೈತರನ್ನು ನಾವು ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಚಾನಲ್ ಮೂಲಕ ನಾನು ಸರ್ಕಾರಕ್ಕೂ ಕೂಡ ಮನವಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕ್ಯಾಮರಾಮನ್ ಜೊತೆ ಮೈಸೂರು ರೈಲ್ವೆ ನಿಲ್ದಾಣದಿಂದ ಕ್ಯಾಮರಾಮನ್ ಜೊತೆ ಮುರಳಿ ವ್ಯಾಸ್, ಕರ್ನಾಟಕ ಬೀಟ್.